ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಜನರೇಷನ್ ಆಫ್ ಇಎಂಎಫ್ ಕುರಿತು ಚರ್ಚಿಸೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು 2 ಸಾಲಿನಾಯ್ಡ್ ಸುರುಳಿಗಳನ್ನು ತಯಾರಿಸಲು ಮತ್ತು ಪರಸ್ಪರ ಪ್ರೇರಿತ ಇಎಂಎಫ್ ಅನ್ನು ಅಳೆಯಲು ಸಾಧ್ಯವಾಗುತ್ತದೆ. ಮೊದಲಿಗೆ ಪರಸ್ಪರ ಪ್ರೇರಿತ ಇಎಂಎಫ್ ಎಂದರೆ ಏನು ಎಂದು ಚರ್ಚಿಸೋಣ. ಟ್ರಾನ್ಸ್ಫಾರ್ಮರ್ಗಳು, ಜನರೇಟರ್ಗಳು ಮತ್ತು ಮೋಟಾರ್ಗಳಲ್ಲಿ ಪರಸ್ಪರ ಪ್ರೇರಿತ ಇಎಂಎಫ್ ಮುಖ್ಯ ಕಾರ್ಯಾಚರಣಾ ತತ್ವವಾಗಿದೆ. ಪರಸ್ಪರ ಪ್ರೇರಿತ ಇಎಂಎಫ್ ಎಂಬುದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಗಿದ್ದು, ಅದನ್ನು ಸ್ಪರ್ಶಿಸದೆ ಮತ್ತೊಂದು ಶಕ್ತಿಯುತ ಸುರುಳಿಯ ಸಹಾಯದಿಂದ ಸುರುಳಿಯಲ್ಲಿ ಉತ್ಪತ್ತಿಯಾಗುತ್ತದೆ. ಎ ಮತ್ತು ಬಿ ಎಂಬ 2 ಸುರುಳಿಗಳಿವೆ ಎಂದು ನಾವು ಊಹಿಸೋಣ ಮತ್ತು ಕ್ರಮವಾಗಿ ಸುರುಳಿ ಎ ಮತ್ತು ಸುರುಳಿ ಬಿ ನಲ್ಲಿ ವೋಲ್ಟೇಜ್ ಮೂಲ ಮತ್ತು ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸುತ್ತೇವೆ. ನೀವು ಕಾಯಿಲ್ ಬಿ ಅನ್ನು ಕಾಯಿಲ್ ಎಗೆ ಹತ್ತಿರಕ್ಕೆ ತಂದಾಗ ಕಾಯಿಲ್ ಎ ನಲ್ಲಿ ಉತ್ಪತ್ತಿಯಾಗುವ ಫ್ಲಕ್ಸ್ ಕಾಯಿಲ್ ಬಿ ಯೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಸುರುಳಿ ಬಿ ನಲ್ಲಿ ಇಎಂಎಫ್ಗೆ ಕಾರಣವಾಗುತ್ತದೆ. ಈ ಇಎಂಎಫ್ ಅನ್ನು ಪ್ರೇರಿತ ಇಎಂಎಫ್ ಎಂದು ಕರೆಯಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಒಂದು ಸುರುಳಿಯಲ್ಲಿ ಹರಿಯುವ ಪ್ರವಾಹವು ನೆರೆಯ ಸುರುಳಿಯಲ್ಲಿ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ. ಮತ್ತೊಂದು ನೆರೆಯ ಸುರುಳಿಯಿಂದ ಉತ್ಪತ್ತಿಯಾಗುವ ಫ್ಲಕ್ಸ್ನಲ್ಲಿನ ಬದಲಾವಣೆಯಿಂದಾಗಿ ಸುರುಳಿಯಲ್ಲಿ ಪ್ರೇರಿತವಾದ ಇಎಂಎಫ್ ಅನ್ನು ಪರಸ್ಪರ ಪ್ರೇರಿತ ಇಎಂಎಫ್ ಎಂದು ಕರೆಯಲಾಗುತ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬದಲಾಯಿಸುವುದು. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬದಲಾಯಿಸುವುದು ಸುರುಳಿ ಅಥವಾ ವಾಹಕದ ಸುತ್ತಲಿನ ಕಾಂತೀಯ ಕ್ಷೇತ್ರವು ಶಕ್ತಿ ಅಥವಾ ದಿಕ್ಕಿನಲ್ಲಿ ಬದಲಾವಣೆಯಾದಾಗ ಅದು ಹತ್ತಿರದ ವಾಹಕಗಳಲ್ಲಿ ಎಲೆಕ್ಟ್ರೋಮೋಟಿವ್ ಬಲವನ್ನು ವೋಲ್ಟೇಜ್ ಪ್ರೇರೇಪಿಸುತ್ತದೆ. ಆಯಸ್ಕಾಂತೀಯ ಕ್ಷೇತ್ರದಲ್ಲಿನ ಈ ಬದಲಾವಣೆಯು ಆಯಸ್ಕಾಂತಗಳ ಚಲನೆ, ಹತ್ತಿರದ ತಂತಿಗಳಲ್ಲಿನ ಪ್ರಸ್ತುತ ಹರಿವಿನ ಬದಲಾವಣೆಗಳು ಅಥವಾ ಕಾಂತೀಯ ಪರಿಸರದಲ್ಲಿನ ಬದಲಾವಣೆಗಳಿಂದ ಸಂಭವಿಸಬಹುದು. ಫ್ಯಾರಡೇಸ್ ಲಾ. ಫ್ಯಾರಡೇಸ್ ಲಾ ಹೇಳುವಂತೆ ಪ್ರೇರಿತ ಇಎಂಎಫ್ನ ಪ್ರಮಾಣವು ಸರ್ಕ್ಯೂಟ್ ಮೂಲಕ ಕಾಂತೀಯ ಹರಿವಿನ ಬದಲಾವಣೆಯ ದರಕ್ಕೆ ಅನುಗುಣವಾಗಿರುತ್ತದೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಎನ್ನುವುದು ನಿರ್ದಿಷ್ಟ ಪ್ರದೇಶದ ಮೂಲಕ ಹಾದು ಹೋಗುವ ಕಾಂತೀಯ ಕ್ಷೇತ್ರದ ಅಳತೆಯಾಗಿದೆ ಮತ್ತು ಕ್ಷೇತ್ರ ರೇಖೆಗಳಿಗೆ ಲಂಬವಾಗಿರುವ ಪ್ರದೇಶದಿಂದ ಕಾಂತೀಯ ಕ್ಷೇತ್ರದ ಬಲವನ್ನು ಗುಣಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಪರಸ್ಪರ ಇಂಡಕ್ಷನ್. ಒಂದು ಸರ್ಕ್ಯೂಟ್ನ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಮತ್ತೊಂದು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಅನ್ನು ಎಷ್ಟರ ಮಟ್ಟಿಗೆ ಪ್ರೇರೇಪಿಸುತ್ತದೆ ಎಂಬುದನ್ನು ಪರಸ್ಪರ ಇಂಡಕ್ಷನ್ ನಿರ್ಧರಿಸುತ್ತದೆ. ಪರಸ್ಪರ ಇಂಡಕ್ಷನ್ ಸುರುಳಿಗಳಲ್ಲಿನ ತಿರುವುಗಳ ಸಂಖ್ಯೆ, ಅವುಗಳ ಸಾಮೀಪ್ಯ ಮತ್ತು ಜೋಡಣೆಯ ಗುಣಾಂಕದಂತಹ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರೇರಿತ ಇಎಂಎಫ್ನ ನಿರ್ದೇಶನ. ಪ್ರೇರಿತ ಇಎಂಎಫ್ನ ದಿಕ್ಕು ಕಾಂತೀಯ ಕ್ಷೇತ್ರದಲ್ಲಿನ ಬದಲಾವಣೆಯ ದಿಕ್ಕನ್ನು ಅವಲಂಬಿಸಿರುತ್ತದೆ. ಲೆನ್ಸ್ ಲಾ ಪ್ರಕಾರ ಪ್ರೇರಿತ ಇಎಂಎಫ್ ಯಾವಾಗಲೂ ಅದಕ್ಕೆ ಕಾರಣವಾದ ಕಾಂತೀಯ ಹರಿವಿನ ಬದಲಾವಣೆಯನ್ನು ವಿರೋಧಿಸಲು ಕೆಲಸ ಮಾಡುತ್ತದೆ. ಈ ತತ್ವವು ಶಕ್ತಿಯ ಸಂರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ. ಒಂದು ಸರ್ಕ್ಯೂಟ್ನಲ್ಲಿನ ಕಾಂತೀಯ ಕ್ಷೇತ್ರದಲ್ಲಿನ ಬದಲಾವಣೆಯು ನೆರೆಯ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಅನ್ನು ಪ್ರೇರೇಪಿಸಿದಾಗ ಪರಸ್ಪರ ಪ್ರೇರಿತ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಎಂಎಫ್ ಸಂಭವಿಸುತ್ತದೆ. ಈ ವಿದ್ಯಮಾನವು ಫ್ಯಾರಡೆಯ ವಿದ್ಯುತ್ಕಾಂತೀಯ ಪ್ರಚೋದನೆಯ ನಿಯಮವನ್ನು ಆಧರಿಸಿದೆ ಮತ್ತು ಟ್ರಾನ್ಸ್ಫಾರ್ಮರ್ಗಳು, ಜನರೇಟರ್ಗಳು ಮತ್ತು ಇತರ ಸಾಧನಗಳ ಕಾರ್ಯಾಚರಣೆಗೆ ಕಾರಣವಾಗಿದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸರಳ ಪದಗಳಲ್ಲಿ ವಿಂಗಡಿಸೋಣ. ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಮಾಡೋದು ಚರ್ಚಿಸೋಣ. 2 ನೈಲಾನ್ ಬಾಬಿನ್ ತೆಗೆದುಕೊಳ್ಳಿ. 400 ತಿರುವುಗಳಿಗೆ 22 SWG ಸೂಪರ್ ಎನಾಮೆಲ್ಡ್ ತಾಮ್ರದ ತಂತಿಯೊಂದಿಗೆ ಬಾಬಿನ್ ಅನ್ನು ಸುತ್ತಿ ಮತ್ತು ಸಾಲಿನಾಯ್ಡ್ ಕಾಯಿಲ್ ಮಾಡಿ. ಅದು ಕಾಯಿಲ್ ಎ ಆಗಿರಲಿ. ಇತರ ಬಾಬಿನ್ ಅನ್ನು ಅದೇ ತಾಮ್ರದ ತಂತಿಯಿಂದ 400 ತಿರುವುಗಳಿಗೆ ಸುತ್ತಿ ಸಾಲಿನಾಯ್ಡ್ ಕಾಯಿಲ್ ಮಾಡಿ ಮತ್ತು ಅದು ಕಾಯಿಲ್ ಬಿ ಆಗಿರಲಿ. ಪ್ರತಿ ಸುರುಳಿಯ 2 ತುದಿಗಳಲ್ಲಿ 1 ಇಂಚಿನ ದಂತಕವಚ ಅಥವಾ ನಿರೋಧನವನ್ನು ತೆಗೆದುಹಾಕಿ ಕಾಯಿಲ್ ಎ ಮತ್ತು ಕಾಯಿಲ್ ಬಿ ನಡುವೆ 1 ಅಡಿ ಅಂತರವನ್ನು ಇರಿಸಿ. ಕಾಯಿಲ್ ಎನ ತುದಿಯಲ್ಲಿ ಸ್ವಯಂ ಟ್ರಾನ್ಸ್ಫಾರ್ಮರ್ ಅನ್ನು ಸಂಪರ್ಕಿಸಿ. ಕಾಯಿಲ್ ಬಿಯ ತುದಿಯಲ್ಲಿ ಚಲಿಸುವ ಕಬ್ಬಿಣದ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ಈಗ ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಆನ್ ಮಾಡಿ ಮತ್ತು ನಾಬ್ನ ಸಹಾಯದಿಂದ ಆಟೋ ಟ್ರಾನ್ಸ್ಫಾರ್ಮರ್ನಲ್ಲಿ ವೋಲ್ಟೇಜ್ ಅನ್ನು ಕ್ರಮೇಣ 100 ವೋಲ್ಟ್ಗಳಿಗೆ ಹೆಚ್ಚಿಸಿ. ಈಗ ನಿಧಾನವಾಗಿ ಸುರುಳಿ ಬಿ ಅನ್ನು ಕಾಯಿಲ್ ಎ ಕಡೆಗೆ ಸ್ಪರ್ಶಿಸದೆ ಸರಿಸಿ ಮತ್ತು ಸುರುಳಿ ಎಗೆ ಚಲಿಸುವಾಗ ವೋಲ್ಟ್ ಮೀಟರ್ ರೀಡಿಂಗ್ಗಳು ನಿಧಾನವಾಗಿ ಹೆಚ್ಚಾಗುವುದನ್ನು ಗಮನಿಸಿ. ಇನ್ನೊಂದು ಉದಾಹರಣೆಯನ್ನು ಚರ್ಚಿಸೋಣ.
ಎ ಮತ್ತು ಬಿ 2 ಸುರುಳಿಗಳನ್ನು ತೆಗೆದುಕೊಳ್ಳಿ. ಪ್ರತಿ ಸುರುಳಿಯನ್ನು 400 ತಿರುವುಗಳಿಗೆ 22 SWG ನೊಂದಿಗೆ ಎನಾಮೆಲ್ಡ್ ತಾಮ್ರದ ತಂತಿಯೊಂದಿಗೆ ಸುತ್ತಿ. 1 ಇಂಚಿನ ಎ ಮತ್ತು ಬಿ ಸುರುಳಿಗಳ ತುದಿಯಲ್ಲಿ ನಿರೋಧನವನ್ನು ತೆಗೆದುಹಾಕಿ. ಕಾಯಿಲ್ ಎ ಯ 2 ಟರ್ಮಿನಲ್ಗಳಲ್ಲಿ 12 ವೋಲ್ಟ್ ಬ್ಯಾಟರಿಯನ್ನು ಸಂಪರ್ಕಿಸಿ. ಕಾಯಿಲ್ ಬಿ ಕೊನೆಯಲ್ಲಿ 10 mm LED ಲೈಟ್ ಅನ್ನು ಸಂಪರ್ಕಿಸಿ. ಈಗ ಕಾಯಿಲ್ ಬಿ ಅನ್ನು ಕಾಯಿಲ್ ಎಗೆ ಸರಿಸಿ ಮತ್ತು ಪರಸ್ಪರ ಇಂಡಕ್ಷನ್ನಿಂದಾಗಿ ಕಾಯಿಲ್ ಬಿ ಅನ್ನು ಕಾಯಿಲ್ ಎ ಹತ್ತಿರಕ್ಕೆ ಸರಿಸಿದಾಗ LED ಲೈಟ್ ಪ್ರಕಾಶಮಾನವಾಗಿ ಬೆಳಗುವುದನ್ನು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ ನಂತರ ನೀವು ಪರಸ್ಪರ ಪ್ರೇರಿತ EMF ಅನ್ನು ರಚಿಸಲು ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇನೆ.